ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೊರೆ, ನೆನ್ನೆ ರಾತ್ರಿನೂ ಮಾತ್ರೆ ನುಂಗಿಲ್ಲ, ಈಗ್ಲಾದ್ರೂ ತಕೊಳ್ಳಿ. ಬೇಡ, ನಂಗೆ ಈ ಮಾತ್ರೆ ಬೇಡ. ದೊರೆ, ಯಾಕೆ ಹಿಂಗೆ ಆಡ್ತಿದ್ದೀರಾ? ಮುಂಚೆ ಎಲ್ಲ ಇದೇ ಮಾತ್ರೆ ತಕ್ಕತಿದ್ರಿ ತಾನೆ, ಈಗ ಯಾಕೆ ಹಿಂಗೆ ಅಂತಿದ್ದೀರಾ? ಈ ಮಾತ್ರೆ ತಗೊಂಡ್ರೆ ಒಂಥರ ಆಗುತ್ತೆ. ನೀವು ಇವ್ರ ತವ ಎಲ್ಲ ಬುದ್ಧಿವಂತ ಅನ್ಸ್ಕೋಬೇಕು ತಾನೆ. ಬುದ್ಧಿವಂತ ಆಗಬೇಕು ಅಂದರೆ ಈ ಮಾತ್ರೆ ತಕ್ಕಬೇಕು. ಇದನ್ನ ತಕೊಂಡ್ರೆ ಶಕ್ತಿನೂ ಬುದ್ಧಿನೂ ಹೆಚ್ಚಾಯ್ತದೆ. ಜಾಣೆ ಅಲ್ವಾ? ತಗೊಳ್ಳಿದವ್ರೆ. ನಂಗೆ ಬೇಡ. ಇದನ್ನ ತಗೊಂಡ್ರೆ ನನಗೆ ನಿದ್ದೆ ಬರುತ್ತೆ. ದೊರೆ, ಚಂದಾಗಿ ನಿದ್ದೆ ಮಾಡಿದ್ರೆ ತಲೆ ತಂಪಾಗಿರ್ತದೆ. ತಲೆ ತಂಪಾಗಿದ್ರೆ ಬುದ್ಧಿ ಚುರುಕಾಯ್ತದೆ. ಅದಕ್ಕೆ ತಾನೆ ಡಾಕ್ಟ್ರು ಈ ಮಾತ್ರೆ ಕೊಟ್ಟಿದ್ದು. ಆ ಪಾಪಿಗಳೆಲ್ಲ ನಮ್ಮನ್ನ ಮನೆಯಿಂದ ಆಚೆ ಹಾಕಿ ಒಳ್ಳೆ ಭಿಕ್ಷುಕರಿಗೆ ಹಾಕ್ದಂಗೆ ಊಟ ಹಾಕ್ತವ್ರೆ. ಆದರೆ ಅವ್ರು ಈ ಮಾತ್ರೆಗೆ ಮಾತ್ರ ಮೋಸ ಮಾಡ್ತಿಲ್ಲ. ಒಂದು ವೇಳೆ ಈ ಮಾತ್ರೆ ಕೊಟ್ಟಿರಲಿಲ್ಲ ಅಂದರೆ ನಾವೇನು ಆಚೆ ಹೋಗಿ ತಗೊಳಕಾಯ್ತಿತ್ತ? ಏನೋ ನಮ್ಮ ಪುಣ್ಯ ಅನ್ಕೋಬೇಕು. ಈ ಮಾತ್ರೆನಾದರೂ ಕೊಡ್ತವ್ರಲ್ಲ, ಇದನ್ನು ತಕೊಂಡು ಒಳ್ಳೆ ನಿದ್ದೆ ಮಾಡಬೇಕು. ಎಲ್ಲ ಸರಿ ಹೋಯ್ತದೆ. ತಗೊಳ್ಳಿ. ನೀನು ಹೇಳ್ತಾ ಇದೀಯ ಅಂತ ತಗೋತೀನಿ. ಎಲ್ಲಿ ಜಾಣ. ಈಗ ಮಲ್ಕೋಬೇಕು. ಬೈ. ಸ್ವಲ್ಪ ದಿನ ದೊರೆ, ನಿಮ್ಮ ಬುದ್ಧಿ ವಸಿ ಚುರುಕಾಯ್ತು ಅಂದರೆ ಈ ರಾಕ್ಷಸರಿಗೆಲ್ಲ ನಿಮ್ಮ ಕೈಯಿಂದನೇ ಪಾಠ ಕಲಿಸಿ. ಮಾಡಿರೋ ಅನ್ಯಾಯಕ್ಕೆ ಅವ್ರು ಉಸಿರಿರೋ ಗಂಟನೂ ನಿಮ್ಮ ಪಾದ ತೊಳ್ಕೊಂಡಿರಂಗೆ ಮಾಡ್ತೀನಿ. ಪಾರು ಅಪ್ಪಂಗೆ ಲಕ್ವ ಹೊಡೆದೈತೆ, ಅವ್ರಿಗೆ ಲಕ್ವ ಹೊಡೆದ್ರೆ ನಂಗೆ ಲಕ್ ಹೊಡೆದಂಗೆ. ನಾನಿವಾಗ ಈ ಔಷಧಿ ಕೊಟ್ಟು ಅವ್ರನ್ನ ಸರಿ ಮಾಡ್ಬಿಟ್ರೆ ಪಾರು ಜಿಂಕೆ ಥರ ಜಿಕ್ಕೊಂಡು ಬಂದು, ಅಯ್ಯೋ ಸೋಮೇಗೌಡ, ನಾನು ಡಾಕ್ಟ್ರು ಓದಿದ್ರು ನಮ್ಮ ಅಪ್ಪಯ್ಯನ ಸರಿ ಮಾಡೋಕ್ಕಾಗಿಲ್ಲ, ಆದರೆ ನೀನು ನಮ್ಮ ಅಪ್ಪಯ್ಯನ ಸರಿ ಮಾಡಿಬಿಟ್ಟೆ, ಥ್ಯಾಂಕ್ ಯು ಸೋ ಮಚ್, ನಿನಗೆ ಏನು ಬೇಕು ಕೇಳು ಅಂತಾಳೆ. ಆಗ ನಾನು ನಾಚ್ಕೊಂಡು ನಿನ್ನ ಮಗಿಗೆ ನಾನು ಅಪ್ಪ ಆಗಬೇಕು ಆಟೆ ಅಂತೀನಿ. ಆಗ ಲವ್ ಪಿಕ್ಸು. ಮಾವಯ್ಯ. ಏನಪ್ಪ? ಅತ್ತೆ ನಮಸ್ಕಾರ. ಸಾಂದಾಕಿದ್ದೀರಾ? ಯಾರು ನೀನತ್ತೆ? ಇಲ್ಲಿ ನೀನು ಅತ್ತೆ ಅನ್ನಿಸ್ಕೊಳ್ಳೋರು ಯಾರೂ ಇಲ್ವಲ್ಲ. ಏನು ಹಿಂಗೆ ಅಂದ್ಬಿಟ್ರಿ? ಅವತ್ತು ನನಗೂ ಪಾರುಗೆ ಮದುವೆ ಗೊತ್ತಾದ್ಮೇಲೆ ನಾನೇ ಬಾಯಿ ತುಂಬ ನಿಮ್ಮನ್ನ ಅತ್ತೆ ಅಂತ ಕದ್ದಿರ್ಲಿಲ್ವಾ? ಯಾಕೆ ಮರ್ತೋಗ್ಬಿಟ್ರ? ಆ ಮದ್ವೆ ಮುಗ್ದ್ಬಿದ್ದು ಯಾವ ಕಾಲ ಆಯ್ತು? ಇನ್ನು ನೀನ್ ಅದೇ ಕಾಲದಲ್ಲಿ ಇದ್ಯಾ ಅನ್ಸುತ್ತೆ. ಕಾಲ ಯಾವ್ದಾದ್ರೇನಂತೆ, ಕಾಲ ಅದೇ ಅಲ್ಲವ್ರ. ಆಶೀರ್ವಾದ ಮಾಡಿ. ಇಲ್ಲೋಡಪ್ಪ, ಶಿವು ನನ್ನ ಅಣ್ಣನ ಮಗ, ಅವನಿಗೆ ಮಾತ್ರ ನಾವತ್ತೆ. ಪಾರು ನಮಗ್ ಮಗಳು, ಹಾಗಾಗಿ ಶಿವು ಆ ಕಡೆಯಿಂದ ನಮ್ಮತ್ತೆ. ನಿನಗೆ ಯಾವ ಕಡೆಯಿಂದ ಅತ್ತೆ ಅಂತ ಗೊತ್ತಾಗಿಲ್ಲ. ಮಾಸ್ತಿ ಕೊಪ್ಪಳ ಕಡೆಯಿಂದ ನೀವು ನನಗತ್ತೆ, ಅವರು ಮಾವ. ಹಾಗೆ ನೋಡೋಕೋದ್ರೆ ಈಗ ಮಾಸ್ತಿ ಕೊಪ್ಪಳಲ್ಲಿರೋ ನಮ್ಮ ರಾಣಿ ಕಡೆಯಿಂದ ನೀನ್ ನಮ್ಗೆ ಮಗ. ಅಷ್ಟೇ ಅಲ್ಲ, ನಮ್ ಪಾರು ನಿನ್ಗೆ ತಂಗಿ ಆಗ್ಬೇಕು. ಅಂತ ಮಾತು ಎಲ್ಲಾದ್ರೂ ಆಡ್ಬಿಟ್ಟಿರ? ಕಾದು ಸೀಸ ಕಿವಿಗೆ ಉಯ್ದಂಗೆ ಆಯ್ತದೆ. ನಿಮ್ಗೆ ಗೊತ್ತಾಗಿಲ್ಲ. ಸರಿ ರೀ, ನಾನೇ ಹೋಯ್ತೀನಿ. ಮಾವ. ಒಂದಲ್ಲ ಒಂದಿನ ಇವ್ನು ನಮ್ಮ ಪಾರು ಕೈಯಲ್ಲಿ ಸಿಗಾಕೊಳ್ಬೇಕು. ಆಗಿದೆ ಇವನಿಗೆ ಜಾತ್ರೆ. ಅವತ್ತೇ ನಮ್ ಪಾರು ಬೀದಿಲ್ ನಿಲ್ಸಿ ಅವನ್ನ ಪೊರ್ಕೆ ತಗೊಂಡು ಹೊಡೆದಿದ್ದಾಳೆ. ಇನ್ನು ಅವನ ತಲೆ ಮೇಲೆ ಚಪ್ಪಿಕಲ್ ಎತ್ತಾಕೋದೊಂದೇ ಬಾಕಿ ಇರೋದು. ವಿಷ ಸರ್ಪ ಇನ್ನೊಂದು ಸರ್ಪನ ಹುಡ್ಕೊಂಡು ಹೋಗಿದೆ. ಅವು ಬುಸ್ಕೊಡ್ಲಿ ಅಕ್ಕ. ಬಾ ನಾವು ಹೋಗೋಣ. ಮಾವ. ದಣಿಗಳೇ ಯಾರೋ ಬರ್ತಾವ್ರೆ. ಅಯ್ಯೋ ಮಾವ, ಇಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ರಲ್ಲ ಮಾವ. ಬನ್ನಿ ಒಂದು 5 ನಿಮಿಷ ಕೂತ್ಕೊಳ್ಳಿ ಅಂದರೆ ನನಗೆ ಕೆಲಸ ಅದೇ, ನಾನು ಹೋಗಿ ಬರ್ತೀನಿ ಅಂತಿದ್ರಿ.
ಈಗ ನೋಡಿದ್ರೆ ಎಲ್ಲಿಗೂ ಹೋದಂಗೆ ಇಲ್ಲೇ ಮಲಿಕಾಬಿಟ್ಟಿರಲ್ಲ ಮಾವ. ಅದ್ಯಾರಿಗೆ ಏನು ಪಾಪ ಅಂತ ಮಾಡಿದ್ರು ಆ ದೇವ್ರು ಈ ಶಿಕ್ಷೆ ಕೊಟ್ಬಿಟ್ಟವನಲ್ಲ. ಅಯ್ಯೋ ದೇವ್ರೇ, ನಾನು ಏನು ಮಾಡಲಿ? ರೇ ಗೌಡ್ರೆ ಖುಷಿ ಸಮಾಧಾನ ಮಾಡ್ಕೊಳ್ಳಿ. ನೀವು ಹಿಂಗೆ ಅಳ್ತಾ ಕೂತ್ಕೊಂಡ್ರೆ ದಣ್ಗಳು ಒಳಕ್ಕಿಲ್ವಾ? ವಾ, ಕಣ್ಣು ಬೇರೆ ಹೊರ್ಕಾಯ್ತದ. ಪರವಾಗಿಲ್ವೇ? ಹಂಗಾರೆ ಮಾವ ಬೇಗ ಸರಿ ಹೋಯ್ತಾರೆ ಅಲ್ವಾ ಮಾವ? ಎಲ್ಲಿ ಹೂ ಅನ್ನಿ ಅನ್ನಿ. ದಣ್ಗಳಿಗೆ ಯಾವ ಪಾರ್ಟ್ಸು ಅಲ್ಲಾಡ್ತಾ ಇಲ್ಲ. ಅಯ್ಯೋ ದೇವ್ರೆ, ಅದಕ್ಕೆ ಹೇಳೋದು ಆಗಾಗ ಟಿಂಕ್ರಿಂಗು ಆಯಿಲ್ ಚೇಂಜಿಂಗು ಮಾಡಿಸ್ತಿರ್ಬೇಕು ಅಂತ. ನೀವು ಬೇಗ ಸರಿ ಹೋಗ್ಬೇಕಂತ ಯಾರ್ಯಾರ್ದು ಕೈಕಾಲು ಹಿಡ್ದು ಕೇರಳದಾಗಿರೋ ಬೆಟ್ಟದ ಮ್ಯಾಕ್ ಹೋಗಿ 5 ಬೆಟ್ಟನ ಇಳಿದು ಕಾಡು ಮಣ್ಣಿನ ಹುಳ ತಂದೀವ್ನಿ. ಇದನ್ನ ನುಂಗಿದ್ರೆ ಎಲ್ಲ ಸರಿ ಹೋಯ್ತದೆ. ಗೌಡ್ರ ಏನದು ಕಾಡೊಂದು? ಕೇರಳದು ಕಾಡಿನ ಮಣ್ಣಿನ ಹುಳ. ಈ ಹುಳ ಸುಮ್ಕೆ ಯಾರ ಕಣ್ಣಿಗೂ ಬೀಳಾಕಿಲ್ಲ. ಇದು ಅಂತಿಂತ ಹುಳ ಅಲ್ಲ. ಹುಣ್ಣಿಮೆ ಟೈಮ್ನಾಗೆ ಪಾಚಿ ತಿನ್ನಕ್ಕೆ ಅಂತ ಮಣ್ಣಿಂದ ಮ್ಯಾಕ್ ಬರ್ತದೆ. ನೋಡಕ್ಕೆ ಪಿಚ್ಕ ಅಂತಿರ್ತದೆ. ಮೈ ತುಂಬ ಗೊಣ್ಣೆ ಎಲ್ಲ ಅಂಟ್ಕೊಂಡಿರ್ತದೆ. ಬೈಕ್ಗೆ ನಾನು ಹಿಡಿದ್ರೆ ಕಚ್ಬಿಟ್ಟು ಹಂಗೆ ಜಾರ್ಕೊಂಡು ಹೊರ್ಟೋಯ್ತದೆ. ಆದ್ರೂ ಕಷ್ಟಪಟ್ಟು ಒಂದು ಹುಳ ಇಸ್ಕೊಂಬಂದೀವ್ನಿ. ಅದನ್ನ ಹಂಗೆ ತೆಗೆದು ನಿಮ್ಮ ಬಾಯೊಳಗೆ ಹಾಕೊಂಡ್ಬಿಟ್ರೆ ಕೈ ಕಾಲೆಲ್ಲ ಸರಿ ಹೋಯ್ತದಂತೆ. ಛತ್ರಣ್ಣ ಬನ್ನಿ ಹಿಡ್ಕೊಳ್ಳಿ. ಗೌಡ್ರೆ ಕೂಸಿ ಸುಮ್ಕಿರಿ. ಆ ಹುಳ ಪಳ ತಿನ್ನಕ್ಕೆ ನಮ್ಮ ದಣಿಗಳನ್ನು ಚೈನಾದವ್ರ ಡಾಕ್ಟ್ರು ಮಾತ್ರೆ ಎಲ್ಲ ಕೊಟ್ಟವ್ರೆ. ಅವೆಲ್ಲ ಏನು ಬೇಡ, ಸುಮ್ಕಿರಿ. ನೋಡಿದ್ರ ಮಾವ, ಈ ವಯ್ಯನ್ನ ಯಾವಾಗಲೂ ನಿಮ್ಮ ಜೊತೆಗೆ ಇಟ್ಕೊಂಡಿರ್ತೀರಲ್ಲ. ಈ ಅಪ್ಪಂಗೆ ನೀವು ಸರಿ ಹೋಗ್ಬೇಕನ್ನೋದೇ ಇಲ್ಲ. ಸುಮ್ಮನೆ ಬಿಲ್ಡಪ್ಪು. ನೀನು ಎಬ್ಸಿಲ್ಲ ಅಂದ್ರೆ ಏನಂತೆ, ನಾನೇ ಎಬ್ಸ್ಕೊಡಿಸ್ತೀನಿ. ರೀ ಗೌಡ್ರೆ ಬೇಡಿ ಬಿಟ್ಬಿಡಿ. ಅಪ್ಪ ಮಾವ, ನೋಡ್ತಾ ಇರಿ, ಎಲ್ಲ ಸರಿ ಹೋಯ್ತದೆ. ಮುಂದಿನ ವಾರ ಮತ್ತೆ ಬರ್ತೀನಿ. ಆಗ ಇದಕ್ಕಿಂತ ದಪ್ಪದಾಗಿರೋ ಹುಳ ಎತ್ಕೊಂಡ್ಬರ್ತೀನಿ. ಯಪ್ಪ, ಅಂಟಂಟು ನಾರ್ತೈತೆ ವಾಸನೆ. ಪಾಪಿ ನನ್ನ ಮಗನೇ, ಕೈಯಲ್ಲಿ ಮುಟ್ಟೋದಕ್ಕೂ ವಾಂತಿ ಮಾಡ್ಕೊಳ್ಳೋ ಹಾಗೆ ಆಡ್ತಿದೀಯಾ? ನನಗೆ ಇದ್ಯಾವುದೋ ಮಣ್ಣಿನ ಹುಳ ನುಂಗಿಸ್ಬಿಟ್ಟಿಲ್ಲೋ. ಮಾವ ಏನಾಕಿಲ್ಲ ಮಲ್ಕಳಿ. ಅದು ಹುಳ ನುಂಗಿದ್ರಲ್ವಾ, ಒಂದ್ ಸ್ವಲ್ಪ ಹೊತ್ತು ಹಂಗೆ ಹೊಟ್ಟೆಳಿಕೆ ಓಡಾಡ್ತಿರ್ತದೆ. ಆಮೇಲೆ ಸತ್ತೋಯ್ತದೆ. ನೀವೇನ್ ತಲೆ ಕೆಡ್ಸ್ಕೊಬಿಡಿ, ಮಲ್ಕಳಿ. ಛತ್ರಿ ಅಣ್ಣ ಬಲ್ಲ ಹುಳ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮ